ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಉಷಾ 450 ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮೆಷಿನಲ್ಲಿ ರೈಟ್ ಸೈಡ್ನ ಬ್ಯಾಕ್ ನೆಕ್ ಸೆಟ್ಟಿಂಗ್ ಮಾಡೋದನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ. ರೈಟ್ ಸೈಡ್ನ ಡಿಸೈನ್ ಫೈಲ್ ಇಲ್ಲ ಅಂತ ಹೇಳಿದ್ರೆ ಲೆಫ್ಟ್ ಸೈಡನ್ನು ಮಿರರ್ ಆಪ್ಷನ್ ಮಾಡಿಕೊಂಡ್ರೆ ರೈಟ್ ಸೈಡ್ ಸಿಗುತ್ತೆ. ರೈಟ್ ಸೈಡ್ನ ಡಿಸೈನನ್ನು ತಗೋಬೇಕು. ಲೆಫ್ಟ್ ಸೈಡ್ನ ಡಿಸೈನನ್ನು ಟ್ರೇಯಿಂದ ತೆಗೆಯುವ ಮೊದಲೇ ಒಂದು ಡಾಟನ್ನು ಮಾಡ್ಕೊಳ್ಳಿ. ಎಲ್ಲಿ ಅಂತ ಹೇಳಿದರೆ ಲೆಫ್ಟ್ ಸೈಡ್ನ ಡಿಸೈನ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿ, ಅಂದರೆ ಫಸ್ಟ್ ಸ್ಟಿಚ್ ಎಲ್ಲಿದೆ ಅಲ್ಲಿ ಸೆಂಟರಲ್ಲಿ ಲೆಫ್ಟ್ ಸೈಡ್ನ ಫಸ್ಟ್ ಸ್ಟಿಚ್ ಮತ್ತು ರೈಟ್ ಸೈಡ್ನ ಫಸ್ಟ್ ಸ್ಟಿಚ್ ಕೋಇನ್ಸೈಡ್ ಆಗಬೇಕು. ಆಗ ನೆಕ್ ಜಾಯಿಂಟ್ ಅನ್ನೋದು ನೀಟಾಗಿ ಬರುತ್ತೆ. ಲೆಫ್ಟ್ ಸೈಡ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಮತ್ತು ರೈಟ್ ಸೈಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನೀಡಲನ್ನು ಫಿಕ್ಸ್ ಮಾಡಿ ಕ್ಲೋತನ್ನು ಸ್ಟ್ರೈಟಾಗಿ ಇಟ್ಕೋಬೇಕು. ಆಮೇಲೆ ಫ್ರೇಮನ್ನು ಹಾಕಿ ಟ್ರಯಲನ್ನು ನೋಡಬೇಕು. ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಬೇಕಾದ ಬ್ರಾಡ್ಗಿಂತ ಜಾಸ್ತಿ ಬ್ರಾಡ್ ಬರುತ್ತೆ. ಆಗ ಸ್ವಲ್ಪ ಸ್ಟಿಚಸನ್ನು ಲೆಫ್ಟ್ ಸೈಡಿಂದ ಸ್ಕಿಪ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರೈಟ್ ಸೈಡನ್ನು ಹಾಕ್ಕೊಳ್ಬೇಕು. ನೋಡಿ, ನಾನೀಗ ಇದು ಕಸ್ಟಮರ್ ಬ್ಲೌಸ್ ಆಯಿತಾ, ಅದರ ಮೇಲೆ ನಾನು ಮಾಡ್ತಾ ಇದ್ದೀನಿ. ನೋಡಿ, ಬ್ರಾಡ್ ಹೋಗ್ತಾ ಇದೆ. ಅದನ್ನು ಅಲ್ಲಿಂದ ಅಲ್ಲಿಗೆ ಬಟ್ಟೆಯನ್ನು ಈ ಕಡೆ ಇಟ್ಕೊಂಡು ಸೆಟ್ ಮಾಡ್ಕೊಳ್ವಾ. ಆಲ್ಮೋಸ್ಟ್ ಮಾರ್ಕ್ನ ಮೇಲೆ ಬರೋ ಥರ ನೀಡಲನ್ನು ಫಿಕ್ಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಲ್ಗಡೆ, ಆಗ ಸರಿಯಾಗತ್ತೆ. ವಿಡಿಯೋದಲ್ಲಿ ಕಾಣುವಷ್ಟೆಲ್ಲ ಈಸಿಯಾಗಿ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ತಗೊಳುತ್ತೆ. ಹಾಗೆ ಕ್ಲೋತನ್ನು ಸೆಟ್ ಮಾಡಿಬಿಟ್ರೆ ಅದೇ ಆಗಿಬಿಡತ್ತೆ ಅಂತ ಅಂದ್ಕೋಬೇಡಿ. ಮೆಷಿನ್ನ ಜೊತೆಗೆ ನಾವಿದ್ದರೆ ಮಾತ್ರ ಡಿಸೈನ್ ಫಿನಿಶಿಂಗ್ ಅನ್ನೋವಂಥದ್ದು ಬರುವಂಥದ್ದು. ವಿಡಿಯೋದಲ್ಲಿ ಕಾಣುವಷ್ಟೆಲ್ಲ ಈಸಿಯಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಶ್ರಮ ಪಡಬೇಕಾಗತ್ತೆ, ಸಹನೆ ಇರಬೇಕು, ಹಾಗೆ ತಾಳ್ಮೆ ಇರಬೇಕು. ಇನ್ನೊಂದು ಕೆಲಸವನ್ನು ಮಾಡಿಕೊಂಡು ಅಥವಾ ಬೇರೇನೋ ಮಾಡಿಕೊಂಡು ಇದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಇದಕ್ಕೆ ಅಂತೇಳಿ ಟೈಮನ್ನು ಹಾಕಬೇಕಾಗತ್ತೆ. ಡಿಸೈನ್ ಆಗಬೇಕಿದ್ರೆ ಮೆಷಿನನ್ನು ಬಿಟ್ಟು ಬೇರೆ ಕಡೆ ಹೋಗೋ ಹಾಗಿಲ್ಲ. ಒಂದೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ. ರೈಟ್ ಸೈಡಲ್ಲಿ ನೀಡಲ್ ತಗೊಂಡು ಹೋಗ್ಬೇಕಿದ್ರೆ ಸ್ವಲ್ಪ ಬ್ರಾಡ್ ಅಂತ ಅನ್ನಿಸ್ಬಿಡ್ತು. ಸೊ ಹಾಗಾಗಿ ನಾನು ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಸೆಟ್ಟಿಂಗ್ ಸರಿಯಾಗಿದೆ. ಸೊ ಮೇಲ್ಗಡೆ ಪಾರ್ಟನ್ನು ಕೈಯಲ್ಲಿ ಹಿಡ್ಕೊಂಡು ಕೆಳಗಡೆ ಪಾರ್ಟನ್ನು ಸ್ವಲ್ಪ ಈ ಕಡೆ ತಿರುಗಿಸ್ಬೇಕು. ಅಂದರೆ ಸೆಂಟರಿಂದ ಜಾಸ್ತಿ ಬ್ರಾಡ್ ಆಗುತ್ತೆ ರೈಟ್ ಸೈಡಲ್ಲಿ. ನಿಮಗೆ ಒಂದಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿದರೆ ಮೆಷಿನ್ ತಗೋಬೋದು. ಸ್ವಲ್ಪ ಟೈಲರಿಂಗ್ ನಾಲೆಜ್ ಕೂಡ ಇದ್ದರೆ ಬೆಟರು. ಮೆಷಿನ್ ತೆಗೆದ ಮೇಲೆ ಒಂದಷ್ಟು ಕಸ್ಟಮರ್ಸ್ ನನಗೆ ಬರ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಇದ್ದರೆ ತಗೊಳ್ಬೋದು. ಲೋ ಇನ್ವೆಸ್ಟ್ಮೆಂಟಿಂದ ಮಾಡಬೇಕು ಅಂತ ಹೇಳಿದ್ರೆ ರಾಲ್ಸನ್ ಮೆಷಿನ್ ಅಥವಾ ಜಿಗ್ಜಾಗ್ ಮೆಷಿನಲ್ಲಿ ಎಲ್ಲ ಮಾಡ್ತಾರೆ ಅಲ್ವಾ, ಆ ಟೈಪ್ ಇದು ಮೆಷಿನ್ ತೆಗೆದು ನೀವು ಒಂದು 6 ತಿಂಗಳಿಂದ 1 ವರ್ಷದವರೆಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಂಬ್ರಾಯ್ಡ್ರಿಯನ್ನು ಮ್ಯಾನ್ಯಲ್ ಮೆಷಿನಲ್ಲಿ ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಕೂಡ ಕಂಪ್ಯೂಟರ್ ಮೆಷಿನ್ ವರ್ಕಿಗೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಿಂಗಲ್ ನೀಡಲ್ ಮೆಷಿನ್ ಆದರೆ ಉಷಾ 550 ಮೆಷಿನ್ ತಗೊಳ್ಳಿ, ಅದು ಬೆಸ್ಟು. ಇನ್ನೊಂದೇನು ಅಂತ ಹೇಳಿದರೆ ಮಲ್ಟಿ ನೀಡಲ್ ಮೆಷಿನ್ ಅಂದರೆ 4-5 ಲಕ್ಷದ ಮೆಷಿನ್ಗಳೆಲ್ಲ ಅದರ ಅಡ್ವರ್ಟೈಸ್ಗಳೆಲ್ಲ ಬರುತ್ತೆ. ಮನೆಯಲ್ಲಿ ಕೂತ್ಕೊಂಡೇ ಸುಮಾರಷ್ಟು ಅರ್ನಿಂಗ್ಸನ್ನು ಮಾಡಿ ಅಂತೇಳಿ ಎಲ್ಲವನ್ನು ವಿಡಿಯೋ ನೋಡಿ ನಂಬೋದಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ತುಂಬ ಡಿಫಿಕಲ್ಟೀಸ್ ಇರುತ್ತೆ. ಸ್ಪೆಷಲಿ ಹಳ್ಳಿಯಲ್ಲಿ ಇರುವಂಥವರು ಸ್ವಲ್ಪ ಆಲೋಚನೆ ಮಾಡಿ ತಗೊಳ್ಳಿ. ಸಿಟಿಯಲ್ಲಾದರೆ ನಡೆಯುತ್ತೆ, ಸಿಟಿಗಳಲ್ಲಿ ಸ್ವಲ್ಪ ವರ್ಕ್ ಸಿಗ್ಬೋದು. ನಮ್ಮ ಸೆಟ್ಟಿಂಗನ್ನು ನೋಡುವ. ರೈಟ್ ಸೈಡನ್ನು ಕರೆಕ್ಟಾಗಿ ಲೆಫ್ಟ್ ಸೈಡ್ಗೆ ಜಾಯಿಂಟ್ ಬರೋ ಥರ ಲೆಫ್ಟ್ ಮತ್ತು ರೈಟ್ ಸೈಡ್ ಕೀಸ್ ಮತ್ತು ಅಪ್ ಆ್ಯಂಡ್ ಡೌನ್ ಕೀಸನ್ನು ಯೂಸ್ ಮಾಡಿಕೊಂಡು ಜಾಯಿಂಟ್ ಮಾಡಬೇಕು. ಮತ್ತು ನೆಕ್ ವಿಡ್ತನ್ನು ಅಡ್ಜಸ್ಟ್ ಮಾಡೋದನ್ನು ಮೊದಲೇ ತೋರಿಸಿದ್ದೆ ಅಲ್ವಾ. ಕೆಲವೊಂದು ಸಲ ಮಿಡಲಲ್ಲಿ ಸ್ಟಿಚಸ್ ಮರ್ಜ್ ಆಗಿಬಿಡುತ್ತೆ, ಆಗ ಅಷ್ಟು ಡಿಸೈನನ್ನು ಸ್ಕಿಪ್ ಮಾಡ್ಕೊಳ್ಳಿ. ಈ ಥರದ ಕೆಲವೊಂದು ಟ್ರಿಕ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಡಿಸೈನನ್ನು ಮಾಡಿಕೊಡ್ಬೇಕಾಗತ್ತೆ. ಆಗ ಮಿಡಲಲ್ಲಿ ಫ್ಲವರ್ಸ್ ಎಲ್ಲ ಇದ್ದರೆ ಅರ್ಧ ಫ್ಲವರ್ಸ್ ಎಲ್ಲ ಕೆಲವೊಂದು ಸಲ ಬಂದುಬಿಡುತ್ತೆ. ಯಾಕಂತ ಹೇಳಿದ್ರೆ ಬ್ರಾಡನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಹೋಗಿ. ಹೀಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳೆಲ್ಲ ಇದ್ದಾವೆ, ಈ ಮೆಷಿನಲ್ಲೂ ಇದ್ದಾವೆ. ನೆಕ್ಸ್ಟ್ ಅಂಥ ಪ್ರಾಬ್ಲಮ್ಸ್ಗಳು ಬಂದಾಗ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಕೆಲವೊಂದು ಸಲ ಬಾಬಿನ್ ರೀಲ್ನ ಥ್ರೆಡ್ಡು ಗಂಟು ಕಟ್ಕೊಳ್ಳುತ್ತೆ, ಪದೇ ಪದೇ ದಾರ ಕಟ್ಟಾಗತ್ತೆ. ಅದು ಕೆಲವೊಂದು ಡಿಸೈನ್ಗಳನ್ನದು ಕೂಡ ಮಿಸ್ಟೇಕ್ ಬರುತ್ತೆ. ಸ್ಟಿಚ್ ಆಗ್ತಾ ಇರಬೇಕಿದ್ರೆ ಕೆಲವೊಂದು ಸಲ ತನ್ನಷ್ಟಕ್ಕೆ ನೀಡಲ್ ಕಟ್ಟಾಗತ್ತೆ. ಇನ್ನಷ್ಟು ಇನ್ಫಾರ್ಮೇಷನನ್ನು ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಈ ಥರ ಸೆಟ್ಟಿಂಗ್ ಮಾಡುವಂಥ ವಿಡಿಯೋಗಳನ್ನು ನಾನು ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಯೂಟ್ಯೂಬ್ ನೋಡಿ ಅಥವಾ ಇನ್ನೆಲ್ಲೋ ನೋಡಿ ಕೇಳಿ ಕಂಪ್ಯೂಟರ್ ಮೆಷಿನನ್ನು ಕಷ್ಟಪಟ್ಟು ತಗೊಂಡಿರ್ತಾರೆ. ಆದರೆ ಡಿಸೈನ್ ಮಾಡೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅದರಲ್ಲೂ ಬ್ಲೌಸ್ನ ಬ್ಯಾಕ್ ನೆಕ್ ಡಿಸೈನು ಮೆಷಿನ್ ತಗೊಂಡು ಬಂದಿರ್ತಾರೆ ಶಾಪಿಂದ. ಆದರೆ ಮೆಷರ್ಮೆಂಟ್ ಮೇಲೆ ಅವರಿಗೆ ಹಾಕೋದಕ್ಕೆ
ಅಲ್ಲಿ ಕೊಟ್ಟಿರುವಂಥ ಡೆಮೋ ಎಲ್ಲ ಸಾಕಾಗಲ್ಲ. ಯಾರಿಗಾದರೂ ನನ್ನ ಈ ವಿಡಿಯೋಸ್ ಯಾರಿಗಾದರೂ ಹೆಲ್ಪ್ ಆಗ್ತಾ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಮಾಡ್ತಿರುವಂತಹ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಡಿಸೈನ್ ಫಿನಿಶ್ ಆಗಿದೆ ನೋಡಿ, ಯಾವ ಥರ ಬಂದಿದೆ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.